ಹೇಗಿದೆ ನಿಮಗೆ ಈ ಒಂದು ವಿಚಾರದ ಸಪೋರ್ಟ್? ನಮ್ಮದು ಒಂದು ತುಂಬ ಪುಟಾಣಿ ಕುಟುಂಬ. ನಾನು, ಅಪ್ಪ, ಅಮ್ಮ, ಅಜ್ಜಿ. ಒಬ್ಬರೇ ಮಗ? ಒಬ್ಬನೇ ಮಗ. ಐ ಆಲ್ವೇಸ್ ವಾಂಟೆಡ್ ಸಮ್ ಸಿಬ್ಲಿಂಗ್. ಬಟ್ ಈಗ ಅಂದ್ಕೊಳ್ತೀನಿ, ಓಕೆ, ಐ ಗಾಟ್ ಇಟ್ ಆಲ್. ಎಲ್ಲ ಪ್ರೀತಿ ಒಂದೇ ಸತಿ ನನಗೆ ಸಿಕ್ತು. ಸೊ ವೆರಿ ಹ್ಯಾಪಿ ಆ ಥರ. ಬಟ್ ಯಾ, ಇಷ್ಟೇ. ನಮ್ಮ ಕುಟುಂಬದಲ್ಲಿ ಇಷ್ಟು ಜನ. ದೇವ್ ಆಲ್ವೇಸ್ ಬಿನ್ ವೆರಿ ವೆರಿ ಕೈಂಡ್. ಆ ಥರ ಯಾವತ್ತೂ ತುಂಬ ಈ ಥರ ಏನಾಗಿಲ್ಲ. ಇಟ್ಸ್ ಆಲ್ವೇಸ್ ಬಿನ್ ಸೊ ಚೆನ್ನಾಗಿ ನೋಡ್ಕೊಂಡಿದ್ದಾರೆ, ತುಂಬ ಚೆನ್ನಾಗಿ ಚೆನ್ನಾಗಿ ಸಪೋರ್ಟ್ ಮಾಡಿದ್ದಾರೆ. ತುಂಬ ಚೆನ್ನಾಗಿ ಸಪೋರ್ಟ್ ಮಾಡಿದ್ದಾರೆ. ನೆವರ್ ಲ್ಯಾಕ್ ಲವ್ ಆ ಥರ. ಅದು ಅಜ್ಜಿ ಮನೇಲಿದ್ದರೆ ಅಂತೂ ಕೇಳಲೇಬೇಕಾ. ಸೊ ಅಜ್ಜಿ ಸಪೋರ್ಟು, ಪ್ರೀತಿ ಜೊತೆಗೆ ಇದೆಲ್ಲದಕ್ಕೂ ಸಪೋರ್ಟ್ ಸಿಕ್ಕಿದೆ ನಿಮ್ಗೆ. ಡೆಫಿನೆಟ್ಲಿ. ಈಗೇನು ಹೇಳ್ತಾರೆ ಅಂದರೆ, ಈಗ ನಾನು ಆಗಲೇ ಹೇಳಿದೆ, ಒಂದು ಗೊಂದಲ ಬಂದಿರುತ್ತೆ. ಈಗ ಈ ಹಿಂದೆ ನೀವು ಇದನ್ನು ಶುರು ಮಾಡ್ತೀನಿ ಆಫ್ಟರ್ ಯು BBA ಅಂತ ಹೇಳಿದಾಗ ಒಂದು ಪ್ರಶ್ನೆ ಅಥವಾ ಒಂದು ಡಿಸಿಷನ್ ತಗೋ ಅಂತ ಹೇಳಿದಾಗ ಬಂದಾಗಲೂ, ಈಗ ಯುವತ್ ಹೋಗ್ತಾ ಇರುವಂತಹ ರೀತಿ, ಪರ್ಫಾರ್ಮೆನ್ಸಸ್ಸು, ಅರ್ನಿಂಗ್, ಅಫ್ಕೋರ್ಸ್ ಎಲ್ಲವೂ ಮ್ಯಾಟ್ರ್ ಆಗುತ್ತೆ. ಸೊ ಈಗೇನು ಹೇಳ್ತಾರೆ ಪೇರೆಂಟ್ಸ್? ಅಂಟಿಲ್ ಅ ವೆರಿ ಲಾಂಗ್ ಟೈಮ್ ದೇ ವರ್ ಸ್ಟಿಲ್ ವಂಡ್ರಿಂಗ್ ಏನು ನಡೀತಿದೆ. ಇಲ್ಲ ಅಂದರೆ ನಾವು ಲೆಟ್ಸ್ ಸೇ ಐ ಸ್ಟಾರ್ಟೆಡ್ ವೆನ್ ಐ ವಾಸ್ 19, ಅರೌಂಡ್ 23, 24, 25 ಕೂಡ ಇರ್ಬೋದು. ಆಲ್ಮೋಸ್ಟ್ 5-6 years. ಆಲ್ಮೋಸ್ಟ್ 5-6 years ದೇ ವರ್ ಲೈಕ್ ಸ್ಟಿಲ್ ಲೈಕ್ ವಂಡ್ರಿಂಗ್, ಏನು ವಾಟ್ ಈಸ್ ಯೋರ್ ಕಂಪ್ನಿ, ನೀವು ಕೆಲಸ ಮಾಡುವ ರೀತಿ ಏನಿದೆ, ಇಲ್ಲಾಂದರೆ ನೀವೇನು ಮಾಡ್ತಿದ್ದೀರಾ. ಯಾಕಂದರೆ ಯುಸ್ ಬಿ ಸೋ ಬ್ಯುಸಿ ಇನ್ ಪರ್ಫಾರ್ಮಿಂಗ್. ಅಪ್ಡೇಟ್ ಹೆಂಗೆ ಹೋಗ್ತಿತ್ತು ಅಂದರೆ ಐ ಕುಡಂಟ್ ಫುಲ್ಲಿ ಟ್ರಾನ್ಸ್ಲೇಟ್ ವಾಟ್ ಐ ವಾಸ್ ಡೂಯಿಂಗ್ ಟು ದೆಮ್. Because I had my ways of working and the company had the way of working, and I used to travel excessively. ತುಂಬ ಅಂದರೆ ನಾಳೆ ಎಕ್ಸಾಮ್ ಇದ್ದರೆ ಎಷ್ಟೊಂದು ಕಡೆಯಿಂದ ಫ್ಲೈಟ್ಸ್ ತೊಗೊಂಡು ಬೆಳಿಗ್ಗೆ ರೀಚ್ ಆಗಿ ಡೈರೆಕ್ಟಾಗಿ ಎಕ್ಸಾಮ್ ಹಾಲ್ಗೆ ಹೋಗಿರೋ ಇದು ಇದೆ. ಸೆಮಿಸ್ಟರ್ ಎಕ್ಸಾಮ್ಸ್ಗಂತೂ ಎಷ್ಟು ಸತಿ ಒಂದೊಂದು ಶೂಟ್ಸ್ ಎಲ್ಲ ಮುಗಿಸ್ಕೊಂಡು ಡೈರೆಕ್ಟ್ ಎಕ್ಸಾಮ್ ಹಾಲ್ ಹೋಗಿ ಹಿಂಗೆ ಮಲಗಿದ್ದು, ಸ್ಕ್ವಾಡ್ ಬಂದು ನನ್ನ ಎಬ್ಸಿದ್ದು, ಹೆಂಗೆ ಎದ್ಬಿಟ್ಟು ಬರೆಯಪ್ಪ. ಯಾಕಂದರೆ ಐ ವಾಸ್ ಲಿಟ್ರಲಿ ಇನ್ ಮೇಕಪ್. ಹಂಗೆ ಮೇಕಪ್ಪಲ್ಲೇ ಸ್ವಲ್ಪ ಯಾವುದೋ ಒಂದು ಕಾಲು ಕೈಗೆಲ್ಲ ಕಾಸ್ಟ್ಯೂಮ್ಸ್ ಇರೋದು, ಅದು ಕೂಡ ಆಗಿದೆ. ಸೊ ಇಫ್ ಐ ಥಿಂಕ್ ಅಬೌಟ್ ಇಟ್ಸ್ ಅ ಕ್ರೇಜಿ ಜರ್ನಿ. ಬಟ್ ಆಲ್ ಥ್ರೂ ಇಟ್ ದೇ ವರ್ ವಂಡ್ರಿಂಗ್ ಏನು ನಡೀತಿದೆ, ಇಲ್ಲಾಂದರೆ ಇದರಿಂದ ಏನಾದರೂ ಐ ಯು ರಿಯಲಿ ಗೋನ ಸೆಟಪ್ ಯುವರ್ ಫ್ಯೂಚರ್. ಯಾಕಂದರೆ ಅಪ್ಪ ಅಮ್ಮಗೆ ಅವರ ಮಕ್ಕಳ ಭವಿಷ್ಯದ ಬಗ್ಗೆ ತುಂಬ ಕಾಳಜಿ ಇರುತ್ತೆ. ಸೊ ದೇ ವಾಂಟ್ ಟು ಸಿ ದರ್ ಕಿಡ್ಸ್ ಆಲ್ವೇಸ್ ಬಿ ಸೆಟಲ್ಡ್. ಸೊ ಅದೊಂದು ಗ್ಯಾರಂಟಿ ಅವ್ರು ಸಿಕ್ಕಿದ್ರೆ ದೆನ್ ದೇ ಕ್ಯಾನ್ ಆಲ್ವೇಸ್ ಸಿಟ್ ಬ್ಯಾಕ್ ಆ್ಯಂಡ್ ರಿಲ್ಯಾಕ್ಸ್. ಇಲ್ಲಾಂದರೆ ಅವ್ರಿಗೂ ಒಂದು ಟೆನ್ಷನ್ ಇರುತ್ತೆ. ಸೊ ಲೇಟರ್ ದೇರ್ ವಾಸ್ ಅ ಸ್ಮಾಲ್ ಟರ್ನಿಂಗ್ ಪಾಯಿಂಟ್ ವೇರ್ ದೇ ಕುಡ್ ಆ್ಯಕ್ಚುಲಿ ಸಿ ಬರೀ ನಮ್ಮ ಪ್ರೀತಿಯಲ್ಲ, ಒಂದು ಜನರ ಪ್ರೀತಿ, ಹಾಗೆ ಅವರ encouragement to the art form that we were giving. So then they slowly realized, they backtrack saying, okay, maybe there is some potential in what my son is doing. That slowly changed into, let's say, when I started taking care of some aspects of house. ಸೊ ಯಾವುದು ಕೆಲವು ಭಾಗ ಎಲ್ಲ, ಯಾಕಂದರೆ ಅಮ್ಮ ಇಸ್ ಅ ಹೋಮ್ ಮಿನಿಸ್ಟರ್. ಸೊ ಅವರಿಲ್ಲದೆ ಏನು ನಡೆಯೋದಿಲ್ಲ. ಸೊ ಅದು ನಡೆದಾಗ ದೆನ್ ದೇ ವೇರ್ ಲೈಕ್, ಓಕೆ, ಈಗ ಮಗ ದೊಡ್ಡವನಾಗಿದ್ದಾನೆ, ಒಂದು ನಮ್ಮ ಕುಟುಂಬಕ್ಕೂ ಒಂದು ಕಾಂಟ್ರಿಬ್ಯೂಟ್ ಮಾಡೋ ಥರ ಒಂದು ಪರಿಸ್ಥಿತಿಯಲ್ಲಿ ಇದ್ದಾನೆ. ಆ್ಯಂಡ್ ಹೀ ಈಸ್ ಡೂಯಿಂಗ್ ಗುಡ್ ಫಾರ್ ಹಿಮ್ಸೆಲ್ಫ್ ಆ್ಯಂಡ್ ಹೀ ಕ್ಯಾನ್ ಡೂ ಗುಡ್ ಫಾರ್ ಅಸ್ ಆಲ್ಸೋ ಅಂತ ಒಂದು ಅವ್ರಿಗೆ ಒಂದು ಅಂಡರ್ಸ್ಟ್ಯಾಂಡಿಂಗ್ ಬಂದಾಗ. ಅದು ಬಂದಿದೆ ಇವಾಗ ಎಷ್ಟು ವರ್ಷದಲ್ಲಿ? ಈಗ ನೀವು ಸಿನ್ಸ್ ಹೌ ಮೆನಿ ಇಯರ್ಸ್? 5 years ಆಯಿತು. ಸೊ ದೇ ಬಿನ್ ಇನ್ ಗ್ರೇಟ್ ಅಂಡರ್ಸ್ಟ್ಯಾಂಡಿಂಗ್ ವಿತ್ ವಾಟ್ ಐ ಆಮ್ ಡೂಯಿಂಗ್, ಆ್ಯಂಡ್ ಐ ನೋ ವಾಟ್ ದೇ ವಾಂಟ್, ದೇ ನೋ ವಾಟ್ ಐ ವಾಂಟ್. ಸೊ